ನನ್ನ ಮಚ್ಚ ಒಬ್ಬ ಕೇಳಿದ್ದ, ಈ ಥರ ಮೇಂಟೈನ್ ಮಾಡೋಕ್ಕೂ ಮೀಟ್ರ್ ಬೇಕು. ಇದಕ್ಕೆ ಬಡೇ ಲೈಟ್ ಫೈಟ್ ಯಾಕೆ ರೈತರಿಗೆ ಹೆಣ್ಣು ಕೊಡಲ್ವ? ಯಾಕೆ ಹೆಣ್ಣು ಕೊಡಲ್ಲ ಅಂದರೆ ಮನೇಲೂ ಅಷ್ಟೇ. ಹಲೋ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂತ ಅಂದರೆ, ಆಮೇಲೆ ಡೈಲಿ ವ್ಲಾಗ್ನ ಮಾಡ್ತಾ ಇರ್ತೀನಿ. ಓನ್ ವಾಯ್ಸಲ್ಲಿ ಮಾಮೂಲಿ ಇದೇ ಥರ ಮಾಡ್ತಾ ಇರ್ತೀನಿ. ಆವಾಗ ಸಾಂಗ್ಗಳನ್ನ ಹಾಕ್ತಿದೆ. ಸಾಂಗ್ ಹಾಕಿದ್ರೆ ಕಾಪಿರೈಟ್ ಬೀಳ್ತೈತೆ. ಅದಕ್ಕೋಸ್ಕರ ಆಮೇಲೆ ಓನ್ ಕಂಟೆಂಟ್ ಕೊಡೋಣ ಅಂದ್ಬಿಟ್ಟು ಇದೇ ಥರ ಏನಿದೆ ಅದನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮಾಮೂಲಿ ಇವತ್ತು ಬೆಳಗ್ಗೆ ಎದ್ದು ಹಸುಗಳಿಗೆ ನೀರು ಹೊಡೆದು, ಮಾಮೂಲಿ ಗೊತ್ತಲ್ಲ ದಿನನಿತ್ಯ ಕೆಲಸ, ಕಸ ಎತ್ತು ಹಾಲು ಕರೆದು ತೊಗೊಂಡೋಗಿ ಡೈರಿಗೆ ಹಾಕ್ಬಿಟ್ಟು ಬಂದು ಮಲ್ಕೊಂಡಿದ್ದೆ ಎಷ್ಟು ಗಂಟವ. ಇವಾಗ ಇನ್ನೂ ಕಸ ಕೂಡ ಹಾಕಿಲ್ಲ. ಇವಾಗ ಕಸ ಹಾಕ್ಬಿಟ್ಟು ಹೋಗಿ ಮೇವು ತರಕ್ಕಂತ ಹೋಗ್ಬೇಕು. ಬನ್ನಿ ಪಟನೆ ಕೆಲಸ ಶುರು ಹಚ್ಕೊಳ್ಳೋಣ. ಯಾರ್ಯಾರು ಹೊಸ್ದಾಗೆ ನೋಡ್ತಾಯಿದ್ದೀರಾ ಯೂಟ್ಯೂಬಲ್ಲಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಥರ ಸಪೋರ್ಟ್ ಮಾಡಿರಿ, ನಿಮ್ಮ ಹಳ್ಳಿ ಹುಡುಗನ ಬೆಳೆಸಿ. ಓಕೆ ಫ್ರೆಂಡ್ಸ್, ಬನ್ನಿ ಮುಂದಿನ ಕೆಲಸ ನೋಡೋಣ. ಕರೆಕ್ಟಾಗಿ 4:15 ಎದ್ದು ಇವಾಗ ಸದ್ಯಕ್ಕೆ ತೋರಿಸ್ತೀನಿ ನೋಡ್ರಿ ಹೆಂಗೆ ಮಾಡ್ಕೊಂಡಿದ್ದಾವೆ ಅಂತ. ಅಂದರೆ ಇದನ್ನು ಕ್ಲೀನ್ ಮಾಡೋಷ್ಟೊತ್ತಿಗೆ ಕಿತ್ಕೊಂಡ್ಬಂದ್ಬಿಡುತ್ತೀವಿ ಅವರು. ನೋಡ್ರಿ ಈ ಮಟ್ಟಿಗೆ ಐತೆ. ಇದನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ನೀರು ಹೊಡಿಬೇಕು. ಪಟ ಅಂತ ನೀರು ಹೊಡೆದ್ಬಿಡೋಣ, ಟೈಮ್ ಆಗೋಗೈತೆ. ಕೆಲಸ ಎಲ್ಲ ಮುಗೀತು. ತೊಳ್ದು ಎಲ್ಲ ನೀಟಾಗಿ 5:30 ಆಗೈತೆ. ಇವಾಗ ಸದ್ಯಕ್ಕೆ ಹಾಲು ಕರೆದ್ಬಿಟ್ಟು ತಗೊಂಡಾಗ ಡೈರಿಗೆ ಹಾಕದೆ. ಬರ್ರಿ ನನ್ನ ಸಪೋರ್ಟ್ಗೆ ನಮ್ಮ ಶಿಷ್ಯ ಇರ್ತಾನೆ, ಮಿಸ್ಟರ್ ಸಂಜು ಅಂದ್ಬಿಟ್ಟು. ಅವಾಗ ತುಂಬಾ ಹೆಲ್ಪ್ ಮಾಡ್ಕೊಡ್ತಾನೆ. ನಗ ಹೊಡಿಬೇಡ. ಇವಾಗ ಇವನೇ ನನಗೆ ಕಸ ಎತ್ತೋಕ್ಕೆ ಬಂದಿರೋ ಒಲೆ. ಕಸನ ತಿಪ್ಪೆಗೆ ಹಾಕ್ತಿದ್ದೋ. ಸದ್ಯಕ್ಕೆ ಇವಾಗ ಎಲ್ಲ ನಮ್ಮ ತೆಂಗಿನ ಮರನೇ ಇದೆಯಲ್ಲ, ಇವಾಗ ಹೊಲನ ಉಳಿಸ್ಬೇಕು ಸುತ್ತಲೂ. ಅದಕ್ಕೇ ತೆಂಗಿನ ಮರಕ್ಕೆ ಅಲ್ಲೇ ಒಂದು 15 ದಿನದಿಂದನೂ ಬರೀ ತೆಂಗಿನ ಮರಕ್ಕೆ ಹಾಕ್ತಾಯಿದ್ದೀವಿ. ಇಲ್ಲಿ ಮನೆ ಹತ್ರ ಒಂದು 85 ಸಸಿ ಇದ್ದಾವೆ. ಅದಕ್ಕೋಸ್ಕರ ಒಂದೊಂದು ಸಸಿಗೆ 4 ಬಾಂಡ್ಲಿನ ಹಿಂಗೆ ಹಾಕ್ಬಿಡ್ತಾಯಿದ್ದೀವಿ. ಆವಾಗ ಒಂದೇ ಸತಿ ಟ್ಯಾಕ್ಟ್ರಲ್ಲಿ ಓಡ್ಸೋಕ್ಕಿಂತವ ತಗೊಂಡ ಇವಾಗಲೇ ಹಾಕ್ಬಿಟ್ರೆ ಬೆಟರ್ ಅಲ್ವಾ? ಏನಂತೀರಾ? ಕಮೆಂಟ್ ಮಾಡಿರಿ. ಸೀದಾ ಹಿಂಗೆ ಬುಡಕ್ಕೆ ಹಾಕ್ತಾಯಿದ್ದೀವಿ ನಾವು. ನೋಡಿರಿ ಕಾಣಿಸುತ್ತಾ? ಅಲ್ಲಿ ಇಲ್ಲಿ ಎಲ್ಲ ಮರಕ್ಕೂ ಹಿಂಗೆ ಹಾಕ್ಬಿಡ್ತಾಯಿದ್ದೀವಿ. ಹಿಂಗೇನಾರು ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತಾ ಹೇಳ್ರಪ್ಪ ನಮ್ಮ ರೈತ ಬಾಂಧವರು.
ಡೈರೆಕ್ಟಾಗಿ ಬುಡಕ್ಕೆ ಹಾಕ್ತಿರೋದು ಏನೋ ಪ್ರಾಬ್ಲಮ್ ಇದೆಯಾ, ಇಲ್ಲ ಏನಾದ್ರು ಸ್ವಲ್ಪ ದೂರ ಬಿಟ್ಟು ಹಾಕ್ಬೇಕವ, ಏನಾದ್ರು ಇದ್ದರೆ ಕಮೆಂಟ್ ಮಾಡಿರಿ, ತಿಳ್ಕೊತೀವಿ. ನನ್ನ ಮಚ್ಚ ಒಬ್ಬ ಕೇಳಿದ್ದ, ಅದಕ್ಕೆ ಹಾಕ್ತೀನಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿರಿ. ಹಸುನ ಯಾವ ಥರ ಮೇಂಟೈನ್ ಮಾಡಿದೀಯಪ್ಪ, ಯಾವ ಥರ ಡೆವಲಪ್ ಆಗಿದೆ ತೋರ್ಸಪ್ಪ ಅಂತ ಹೇಳಿದ್ದ. ಮಚ್ಚ ನೋಡು, ಆನೆ ಥರ ಮೇಂಟೈನ್ ಮಾಡೋಕ್ಕೂ ಮೀಟ್ರ್ ಬೇಕು ಅಂತಾರೆ ಹಸುಗಳ್ನ, ಆ ಥರ ಮೇಂಟೈನ್ ಮಾಡಿದ್ದೀನಿ. ನೋಡಿ ಹೆಂಗೆ ಕಾಣಿಸುತ್ತೆ ಅಂತವ. ಈ ಥರ ಇದೆ ಮಚ್ಚ, ನೋಡ್ಕೊಂಬಿಡಪ್ಪ ಇಲ್ಲೇ. ಈ ಥರ ಮೇಂಟೈನ್ ಮಾಡಬೇಕು ಅಂತ ಅಂದರೆ ಸುಮ್ಮನೆ ಅಲ್ಲ. ನಾನು ಅದುವೇ ಹೊಸ್ದಾಗಿ ಬಂದು ಹಸುಗಳ್ನ ಕಟ್ಟಿ ಈ ಥರ ಮೇಂಟೈನ್ ಮಾಡ್ತಾಯಿದ್ದೀನಿ. ಸುಮಾರು ಜನ ಎಕ್ಸ್ಪೀರಿಯೆನ್ಸ್ ಇರೋರೇ ಕಟ್ಬಿಟ್ಟು ಲಾಸ್ ಮಾಡ್ಕೊಂಡು ತುಂಬ ಜನ ಲಾಸ್ ಆಗಿಬಿಟ್ಟಿದ್ದಾರೆ. ನಾನು ಆ ಕ್ಯಾಟಗರಿಗೆ ಸೇರಿದನಲ್ಲ. ಈ ಥರ ಮೇಂಟೈನ್ ಮಾಡೋಕ್ಕೂ ಮೀಟ್ರ್ ಬೇಕು. ಇದಕ್ಕೇನು ಕಮೆಂಟ್ ಹಾಕ್ತೀಯಾ ಹಾಕಪ್ಪ ಮಚ್ಚ, ನೋಡ್ಕೊಂಬಿಡು. ಬೇಕಾರೆ ಬಂದು ಮನೆ ತಕ್ಕೆ ಬಂದು ಒಂದು ಸಲ ನೋಡ್ಕೊಂಬಿಡು, ದೂರ ಏನೂ ಇಲ್ಲ, ಇಲ್ಲಿದೆಯಾ ಬಂದು ನೋಡ್ಕೊಂಬಿಡು. ಹಿಂಗಿದೆ ಹಸುಗಳು. ಎಲ್ಲ ಬೇಕು? ಹಾಂ, ಏನು ಬೇಕು? ಫೋನು? ಇಷ್ಟೋ ಗಂಟೆ ದೋಸೆ ಕೇಳ್ದಲ್ಲ? ಹಾಂ, ಎರಡು ಬೇಕಾ? ಫೋನ್ ಕೊಟ್ಟಿಲ್ಲ ತಿನ್ನಲ್ವಾ? ಹಾಂ, ಒಳ್ಳೆ ಗುಡ್ ಬಾಯ್. ಇಲ್ಲಾಂದರೆ ಆಂಬುಲೆನ್ಸ್ ಫೋನ್ ಮಾಡ್ತೀನಿ ನಿನಗೆ. ಹಾಂ, ಬೇಡವಾ? ಆಂಬುಲೆನ್ಸ್ ಫೋನ್ ಮಾಡಾ? ಗುಡ್ ಬಾಯ್. ಬೇಗ ಬೇಗ ದೋಸೆ ತಿನ್ಕೊಂಡು ಕಡ್ಡಿ ಕುಯ್ಯೋಕೋಬೇಕು, ಲೇಟ್ ಆಗ್ಬಿಡೈತೆ. ಬರೀ ಪಟ 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 ಪಟನೇ ತಿನ್ಕೊಂಡು ಓಡ್ಬಿಡೋಣ. ಹೀಗೆ ತಿಂಡಿ ಮಾಡಿಕೊಂಡು ಒಂದು ವೀಡಿಯೋ ನೋಡ್ತಾ ಕೂತಿದ್ದೆ. ಆ ಮಧ್ಯ ಒಂದು ವೀಡಿಯೋ ಬಂತು. ನಮ್ಮ ಅಪ್ಪಾಜಿಯವರು ಒಂದು ಸಖತ್ತಾಗಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ನೋಡ್ಕೊಂಬರ್ರಿ. ಹಳ್ಳಿ ಬಿಟ್ಟು ಸಿಟಿ ಕಡೆ ನುಗ್ತಾರಲ್ಲ ಜನಗಳಿಗೆ, ಅದ್ರ ಬಗ್ಗೆ ಒಂದು ವೀಡಿಯೋ ಬಿಟ್ಟಿದ್ದಾರೆ. ಸಖತ್ತಾಗೈತೆ, ನೋಡ್ಕೊಂಬನ್ರಿ. ಯಾಕೆ ರೈತರಿಗೆ ಹೆಣ್ಣು ಕೊಡಲ್ವ? ಯಾಕೆ ಹೆಣ್ಣು ಕೊಡಲ್ಲ ಅಂದ್ರೆ ಮನೇಲೂ ಅಷ್ಟೇ ನಾವು ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ರು, ಕೂತ್ಕೊಂಡು ಚರ್ಚೆ ಮಾಡೋದ ಫಸ್ಟ್ ನಾವುಗಳು ತಂದೆ ತಾಯಿಗಳು. ಅವ್ರ ಮುಂದೆ ನಾನಿವತ್ತು ರಾಗಿ ಬೆಳೆದಿ, ಅದು ಬೆಳೆದಿ, ಇದು ಬೆಳೆದಿ, ಅಂದು ತಿನ್ಕತ್ತು, ಮಾರ್ಕೆಟ್ ರೇಟ್ ಇಲ್ಲ, ಇವು ಚರ್ಚೆ ಆಗ್ತಾ ಇತ್ತು ಮನೇಲಿ. ಅಪ್ಪ ಅಮ್ಮಂದ್ರಿಗೆ ಏನ್ ಹೇಳೋದು ಅಂದ್ರೆ, ನಮ್ಮ ಮಕ್ಕಳನ್ನ ಬೆಂಗಳೂರಿಗೋ ಅಮೇರಿಕಕ್ಕೋ ಮಡ್ರಾಸ್ಗೋ ಚೆನ್ನೈಗೋ ಕಳಿಸೋ ಬದಲು ಅವ್ರು ನಮ್ಗೆ ಹುಷಾರ್ ತಪ್ಪರ ದಂಡಲ್ಲಿ ನೋಡ್ಕೊಳ್ಳೋಕ್ಕೂ ಬರಲ್ಲ. ನೀವು ಅಮೇರಿಕ ಹೋದ್ರು ಬರ್ತಾರ, ಡೆಲ್ಲಿಲಿ ಇದ್ರು ಬಂದಾರ, ಬೆಂಗಳೂರಿದ್ರು ಬರಲ್ಲ. ಹಾಗಾಗಿ ತಂದೆ ತಾಯಿಗಳು, ನೀವು ನಿಮ್ಮ ಫ್ಯೂಚರು, ನಿಮ್ಮ ವಯಸ್ಸಾದ್ಮೇಲೆ ನಿಮ್ನ ನೋಡ್ಕೊಳ್ಳೋರು ಯಾರು? ನೀವು ರೈತರಿಗೆ ಕೊಟ್ಟಿದ್ದೀರಾ? ನಾನು ರೈತರಿಗೆ ಕೊಟ್ಟಿರೋದು ನನ್ನ ಮಗಳನ್ನ. ನಾನು ಸಿಂಪಲ್ ಮ್ಯಾನೇಜ್ ಮಾಡಿ ವಚನ ಮಾಂಗಲ್ಯ ಮಾಡಿದೀನಿ. ಮತ್ತೆ ನಾವೇನ್ ಹೇಳ್ತೀವಿ ಅದರಂತ ನಡ್ಕತೀವಿ. 99% IT-BTಯಲ್ಲಿ ದೊಡ್ಡ ದೊಡ್ಡ ಕಂಪ್ನಿಲಿ ಗಂಡ ಹೆಂಡತಿ ಚೆನ್ನಾಗಿರಲ್ಲ, ಎಲ್ಲ ದುಡ್ಡು, ಇಬ್ರು ದುಡ್ಡಿ, ಊಟನೂ ದುಡ್ಡಿ, ಅಡ್ಗೆ ಮಾಡ್ಕೊಂಡು ರುಚಿ ಇಲ್ಲ. ಯಾವನು ಸ್ವಿಗ್ಗಿಗೆ ಇನ್ನೆಲ್ಗೂ ಆರ್ಡರ್ ಮಾಡ್ತಾರೆ, ಗಂಡನಿಗೆ ಹೆಂಡತಿ ಮಾಡ್ಕೊಡಲ್ಲ, ಹೆಂಡತಿ ಗಂಡನಿಗೆ ಮಾಡ್ಕೊಡಲ್ಲ, ಮಕ್ಕ ಅಪ್ಪ ಅಮ್ಮದ ನೋಡೋದೇ ಇರಲ್ಲ ಅವರು. ಹಂಗಾಗಿ ವ್ಯವಸ್ಥೆ ಅದಲ್ಲ, ಅದು ಹಳ್ಳಿ ವ್ಯವಸ್ಥೆನೇ ವ್ಯವಸ್ಥೆ. ನಾವು ತೋರ್ಸ್ಬೇಕು ರೈತನ ದತ್ತ, ನಾನೇ ರಾಜ, ನಾನೇ ಪ್ರಭು ಅಂತ ಹೋಗ್ಬೇಕು ಎಲ್ಲಕ್ಕೂ. ನಾವು ತಲೆ ಕೆರ್ಕೊಂಡು ಉನಾರ ಹಾಕ್ಬಿಟ್ಟು ಕೈ ಕರ್ಕೊಂಡು ನಿಂತ್ಕೊಂಡ್ರೆ ನಾವು ಕೊಡಲ್ಲ ಹೆಣ್ಣ. ತೋರ್ಸ್ಬೇಕು ನಮ್ಮ ತಾಕತ್ ಏನು, ನಮ್ಮ ತಾಕತ್. ಒಂದಲ್ಲ ಒಂದಿನ ಕೊಂಡ್ಕೊಂತಾನೆ ರೈತ, ಎಲ್ಲಾರನ್ನೂ ಕೊಂಡ್ಕೊಂತಾನೆ. ಅದಂತೂ ಕಟ್ಟಿಟ್ಟ ಬುತ್ತಿ, ನೆನಪಿರಲಿ. ಫ್ಯೂಚರ್, ರೈತ ಇಸ್ ಫ್ಯೂಚರ್. ತಾಕತ್ನೇ. ನಾನು ಪ್ರಭು ಸುಪ್ರೀಂ, ನೀನು ಮಂತ್ರಿ ಆದ್ರೆ ನಾನು ರಾಜ. ನೀ ನುಡಿದರೆ ಹೊನ್ನುಡಿಯನು ಮನು ನುಡಿಯುವನಿಲ್ಲ. ಬೇಗ ಬೇಗ. ಸದ್ಯಕ್ಕೆ ಕಡ್ಡಿಲ ಕೂದಾಯ್ತು. ತಗೊಂಡೋಗಿ ಮನೆಗೆ ಹಾಕ್ಬಿಟ್ಟು ಹಸುನ ಒಳಗೆ ಕಟ್ಟಾಕ್ಬಿಟ್ಟು ಮೇವು ಹಾಕ್ಬಿಟ್ರೆ ಸದ್ಯಕ್ಕೆ ಕೆಲಸ ಮುಗೀತದೆ. ರೆಸ್ಟ್ ಮಾಡ್ತೀನಿ ಒಂದು 3 ಗಂಟೆ 3:30 ಗಂಟೆ. ಆಮೇಲೆ ಮಿಕ್ಕಿದ ಕೆಲಸ ತಿರ್ಗಿ ಎದ್ದೆ ಕೆಲಸಗಳಿದ್ದದೆ. ಬರೀ ಹೋಗೋಣ ಪಟ 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 ಅಂತ ತಗೊಂಡೋಗಿ ಎಸ್ಬಿಡೋಣ. ಬಡೇ ಲೈಟ್ ಫೈಟ್.
ಅದಕ್ಕೆ ಹೇಳಿದೆ ಓದಿರ್ಲ ನಾ ಕತ್ಸರ ಕಲಿಯರ್ಲ ಅಂದ್ರೆ ಹುರ್ನಿ ಸದ್ಯಕ್ಕೆ ಅರ್ಧ ಕೆಲಸ ಮುಗೀತು. ಇನ್ನೊಂದು ಅರ್ಧ ಕೆಲಸ ಎದ್ದು ಮಾಡ್ಕೊಳ್ಳೋದೇನೆ. ಇವಾಗ ಕಾಲೆತ್ಕೊ ಮನೆ ಕಳದೆ. ಬರ್ರಿ ರೆಸ್ಟ್ ಮಾಡೋದ. ರೆಸ್ಟ್ ಮಾಡಿ ಎದ್ದು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಈಗ ನಮ್ಮ ಕೆಲಸಕ್ಕೆ ಜಾಯ್ನ್ ಆಗಬೇಕು. ಶಿಸ್ತಾಗಿ ಹೋಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀರು ಹೊಡೆದು ಹಾಲು ಕರಿಬೇಕು. ಬನ್ನಿ ಹೋಗೋಣ. ಚಲಿಯೇ. ಓಹ್ ಕುಳಿ, ಏನು ಕುಳಿ ನೀನು ಕೆಲಸ ಮಾಡ್ತಿದ್ದಿ ಇವತ್ತು? ಹಾಂ, ಪರವಾಗಿಲ್ವೇ, ನೀನೇ ಚೆನ್ನಾಗಿ ಕೆಲಸ ಮಾಡ್ತಿದ್ದಿ. ಹಾಂ, ಇವತ್ತೊಂದಿನ ಬಂದು ಎತ್ತಾಕ್ಬಿಟ್ಟು ಹಾಂ ಮಾತಾಡ್ತಾ ಇದೀಯಾ ಕುಳ್ಳಿಲೇ? ಬಾ ಏನು ಡೈಲಾಕು ನೋಡ್ರಿ ಗಾಯ್ಸ್. ಇವತ್ತು ನಮ್ಮ ಅತ್ತೆ ಎತ್ತಾಕ್ತಾಳೆ. ತಪ್ಪೇನಾ? ಹಂಗೆ ನೀರು ಹೊಡೆದ್ಬಿಡು. ಹಾಂ, ತಾಕು. ವೆರಿ ಗುಡ್. ಹಸುಗಳಿಗೆ ಎಲ್ಲ ಸದ್ಯಕ್ಕೆ ಕ್ಲೀನ್ ಮಾಡಾಯಿತು, ನೀರು ಹೊಡೆದು. ಈಗೇನಿದ್ರು ಹಾಲು ಕರಿಬೇಕಷ್ಟೇ. ಹಾಲೆಲ್ಲ ಕರೆದಾಯಿತು. ತಗೊಂಡೋಗಿ ಈಗ ಡೈರಿಗೆ ಹಾಕ್ಬಿಟ್ಟು ಬಂದ್ಬಿಡೋದೆ. ಡೈರಿಗೆ ಬಂದ್ಬಿಟ್ಟು ಹುಡುಗರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಚೆನ್ನಾಗಿರುತ್ತೆ. ಹುಲಿ, ನಮ್ಮ ಹುಲಿ ಅವನೇ ಸದ್ಯಕ್ಕೆ ತಾಕೊಂಡೋಗ್ತೀನಿ. ಹುಲಿ ಅಂದರೆ ಗೊತ್ತಲ್ಲ, ಹುಲಿ ಕುಡಿಯೋಕ್ಕೆ ಮುಂಚೆ ದೇವ್ರಂಥ ಮನ್ಸ, ಕುಡ್ದಾದ್ಮೇಲೆ ತುಂಬ ಒಳ್ಳೆ ಮನ್ಸ. ಅವನು ಎತ್ತಾಕೊಂಡು ಹೋಗ್ಬೇಕೀಗ. ಬರೀ ಎತ್ತಾಕೊಂಡು ಹೋಗೋಣ. ಇಬ್ರಾಳಿ ಹಾಕಲ್ಲ, ಹಿಂಗೆ ಗುದ್ದಾಡಿಲ್ಲ. ಯಾರು ಬಂದಿಲ್ಲ? ಹುಲಿ ನೀನು ಬಂದಿ, ಅವ್ರು ಬಂದಿಲ್ಲ. ಹುಲಿ ನೀನು ಬಂದಿ, ಅವ್ನು ಬಂದನು. ಯಾಕೆ ಬಂದಿ ನೀನು? ಯಾಕೆ ಬಂದಿ ನೀನು? ಯಾಕೆ ಬತ್ತಿ ಹೇಳಿ ನೀನು? ಏನು ಬತ್ತೀಯ? ಅಲ್ಲೇನಕ್ಕೆ ಗಂಡ ತೇವ ಮಾಡ್ಬೇಕಾ ನೀನು? ನೀನು ಗಂಡ ತೇವ ಮಾಡ್ಬೇಕಾ ನೀನು? ಅವ್ನು ಗಂಡ ತೇವ ಮಾಡ್ಬೇಕಂತೆ ಬಿಡ್ಲ. ಅವನು ಗಂಡ ತೇವ ಮಾಡ್ಬೇಕಂತೆ. ಅವ್ನು ಬೇಡ, ಅವ್ನು ಬರಲಿ, ಇಲ್ಲೇ ಇರು. ನಾಳೆಗೆ ದಾವ ಮಾಡ್ಕೊಂಡಿಲ್ಲ ನೀನು? ನೀವು ಬೆಳಗ್ಗೆ 5 ಗಂಟೆ ರಾತ್ರಿಗೆ ಬರ್ತಿಲ್ಲ. ಇಲ್ಲ, ಅವ್ನು ಬರ್ತಾನೆ. 5 ಗಂಟೆ ರಾತ್ರಿಗೆ 4 ಗಂಟೆ ರಾತ್ರಿಗೆ ಎದ್ದೇಳ್ತೀನಿ. ನಿಮ್ ಬಂದಾನ? ಆಪ್ ಮಾಡ. ಏನ್ ಬೇಕಲ್ಲ ನಿನ್ಗೆ? ಕೊಡಲ್ಲ ನಿನ್ಗೆ, ಬಜ್ಜಿ ಕೊಡ್ಸಲ್ಲ ನಿನ್ಗೆ. ಏನ್ ಬೇಕು? ಬಜ್ಜಿನೇ ಬೇಕಾ? ಬಜ್ಜಿ ಕೊಡ್ಸಲ್ಲ ನಿನ್ಗೆ. ಎಣ್ಣೆ ಕುಡಿಯಕ್ಕೆ ಹಸಿದ್ಲ? ಎಣ್ಣೆ ಕುಡಿಯಕ್ಕೆ ಹಸಿದ? ನಾ ಮುಲಿನ ಎತ್ತಾಕೊಂಡು ಹೋಯ್ತಾ ಇದೀನಿ. ಅವನು ಗಂಟ್ಲು ತೇವ ಮಾಡ್ಕೊ ಬರಕ್ ಹೋಯ್ತಾನೆ, ನಾನು ಹಾಲು ಹಾಕ್ಬಿಟ್ಟು ಬರ್ತೀನಿ ಅಲ್ವಾ ಹುಲಿ? ಆಯ್ತು ಇರ್ಲಿ, ಆಯ್ತು ಬಿಡ ಹುಲಿ. ಹೋಗಿ ಬೇಗ ಬರಬೇಕು, ಬೇಗ ಕುಡ್ಕೊಂಡು ಬೇಗ
ನಮ್ಮ ಹುಲಿಗೆ ಕರ್ಕೊಬಂದು ಅವನಿಗೆ ನಾನು 50 ರೂಪಾಯಿ ಕಾಸು ಕೊಟ್ಟು ಅವ್ನಿಗೆ ಎಣ್ಣೆ ಓಡಿಸಿ ಕರ್ಕೊಬರ್ಕೊಂಡು ಒಂಥರ ಸ್ಕೂಲ್ ಮಕ್ಕಳನ್ನ ಕರ್ಕೊಬರೋದು, ಸ್ಕೂಲಿಗೆ ಕಳಿಸೋದು, ಕರ್ಕೊಂಡು ಹೋಗೋದು ಥರವ ನಿನ್ನ ಕರ್ಕೊಬರೋ ಚೆನ್ನಾಪುರಕ್ಕೆ ಮತ್ತು ಎಣ್ಣೆ ಕುಡಿಸ್ಕೊಳ್ಳೋದು, ತಿರ್ಗಾ ಕರ್ಕೊಂಡು ಮನೆ ಬಿಡೋದು. ಹಂಗಾಗ್ಬಿಟ್ಟಿದ್ದು ನನ್ನ ಪರಿಸ್ಥಿತಿ. ಕುಡಿದ್ಲ ಎಣ್ಣೆಯ ಕುಡಿಬೇಕು, ಈಗ ಮಟ್ಟು ಕುಡಿಬಾರ್ದು. ನಿಂತ್ ಕಡೆಕ್ ಆಯ್ತಲ್ವಲ್ಲ, ಹೆಂಗ್ ಕರ್ಕೊಂಡು ಹೋಗೋಣ ಸ್ಕೂಟರ್ ಮೇಲೆ? ಕಾಲ್ ಎತ್ಕೊಬಿಟ್ಟು ಏನ್ ಮಾಡಿ? ಕಾಲ್ ಎತ್ಬಿಟ್ರೆ ಎಲ್ಲ ಮಾಡಿಲ್ಲ. ಕಾಲ್ ಎತ್ಕೊಬಿಟ್ಟು ಎಲ್ಲ ಮಾಡಿಲ್ಲ. ಬಾಲ್ ಆಯ್ತು, ಕರ್ಕೊಯ್ತೀನಿ. ಮುಂದೆ ಮುಂದೆ ಇವನು ಕತ್ತರ್ಗ ಅದೇದ ಅಂತಾನೆ ಯಾಕದನ ನೀನ್ ಯಾಕೆ ಬಂದಿಲ್ಲ? ಗಾನ ಓ ಗುಂಡಿನ ಮತ್ತೆ ಗಮ್ಮತ್ತು, ಅಳತೆ ಮೀರಿದರೆ ಆಪತ್ತು. ಅಯ್ಯೋ ಕೃಷ್ಣಣ್ಣ, ವಲ್ಕ ಆಯ್ತು ಬಂದು. ಇವತ್ತು ಬೆಂಗಳೂರು ಬುಲ್ಸ್ದು ಕಬಡ್ಡಿ ಮ್ಯಾಚ್ ಇತ್ತು. ಬೆಂಗಳೂರು ಬುಲ್ಸ್ ಸಖತ್ತಾಗಿ ಆಡಿ ಮ್ಯಾಚ್ ಗೆದ್ದರು. ಕ್ವಾಲಿಫೈ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ಇವತ್ತು ಇಷ್ಟೇ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡ್ಕೊಳ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಹಳ್ಳಿಯ ಹುಡುಗನ ಬೆಳೆಸಿ ಇಷ್ಟ ಹೇಳ್ತಾ ಓಕೆ ಫ್ರೆಂಡ್ಸ್, ಬಾಯ್ ಬಾಯ್ ಮಾಡು.